ನಮಸ್ಕಾರ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಜಿಲ್ಲಾ ವರದಿಗಾರರು ಈ ಹೊತ್ತಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಮಂಡ್ಯದಲ್ಲಿ ಹೃದಯಾಘಾತದ ಆತಂಕ ಹೆಚ್ಚಾಗಿದೆ. 5 ಜನ ಮಂಡ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹೀಗಾಗಿ ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆಗೆ ಜನ ಈಗ ಹೃದಯಾಘಾತದ ಆತಂಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ನೇರ ವರದಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಹೃದಯಾಘಾತ ಅನ್ನೋ ಶಬ್ದ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಮಂಡ್ಯದಲ್ಲೂ ಕೂಡ ಸರಣಿ ಸಾವಾಗ್ತಾ ಇದೆ. ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ಕಳೆದೊಂದು ವಾರದಲ್ಲಿ 5 ಮಂದಿ ಮೃತಪಟ್ಟಿದ್ದಾರೆ. 1 ತಿಂಗಳ ಅವಧಿಯಲ್ಲಿ 10 ಮಂದಿ ಬಲಿಯಾಗಿದ್ದಾರೆ. ಹೀಗಾಗಿ ಸಹಜವಾಗಿ ಮಳವಳ್ಳಿಯ ಜನರಿಗೆ ಆತಂಕ ಹೆಚ್ಚು ಆಗಿರುವಂತದ್ದು. ಇನ್ನು ಮಳವಳ್ಳಿಯ ತಾಲೂಕು ಆಸ್ಪತ್ರೆ ಬಳಿ ಬಂದಿದ್ದೀನಿ. ಇಲ್ಲೂ ಕೂಡ ಒಬ್ಬರು ಮಹಿಳೆ ಎದೆನೋವು ಅಂತ ಬಂದಿದ್ದಾರೆ. ಜೊತೆಗೆ ಅವರು ಇಸಿಜಿ ಮಾಡಿಸ್ಕೊಳ್ಳಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಏನಾಗಿದೆ? ಏನ್ ಎದೆನೋವಾ? ಸರ್, ಎದೆನೋವಿದೆ. 3 ದಿವಸದಿಂದ ಸ್ವಲ್ಪ ನೋವು ಕಾಡ್ತಾ ಇದೆ. ಇವಾಗ ಇಸಿಜಿ ಮಾಡ್ಸೋಣ ಅಂತ ಬಂದಿದ್ದೀವಿ. ಎಲ್ಲ ಕಡೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಳವಳ್ಳಿಲೂ ಕೂಡ ಸಾವನ್ನಪ್ಪರ ಸಂಖ್ಯೆ ಹೆಚ್ಚಾಗಿದೆ. ಆಗ ಆತಂಕ ಶುರುವಾಗಿದೆ ಅಂತ. ಹೌದು ಸರ್, ಭಯ ಆಗಿದೆ. ಈಗೆಲ್ಲ ಆಯ್ತಿರೋದು ನೋಡ್ರಿ. ಇಸಿಜಿ ಮಾಡಿಸ್ಲೇಬೇಕು. ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ ಇದು. ಎದೆನೋವು ಬಂದದ್ಕೆಲ್ಲ ಬರಬೇಕು, ತೋರ್ಸ್ಕೋಬೇಕು. ಸರ್, ಕೆಲವರಿಗೆ ಆ ರೀತಿಯಾದಂತಹ ನೇರ ಸಿಂಪ್ಟಮ್ಸ್ ಇರತಕ್ಕಂತ ಉದಾಹರಣೆಗಳು ಇದೆ. ಮತ್ತಷ್ಟು ಏನಾಗಿದೆ ಅಂತ ಹೇಳಿದ್ರೆ, ಇನ್ನು ಕೆಲವರಿಗೆ ಇದರಿಂದ ಯಾವಾಗ ಈ ಮಾಧ್ಯಮಗಳ ಮುಖಾಂತರವಾಗಿ ಈ ತರ ಸುದ್ದಿಗಳು ಹೆಚ್ಚಾಗಿ ಪ್ರಚಲಿತಕ್ಕೆ ಬಂದ ನಂತರದಲ್ಲಿ ಸ್ವಲ್ಪ ಅವ್ರಿಗೆ ಸೈಕಾಲಜಿ ಪ್ರಾಬ್ಲಮ್ ಇದ್ಲೂ ನ್ಯಾಚುರಲ್ ಆಗಿ ಅವ್ರಿಗೆ ಗಾಬರಿ ಉಂಟಾಗಿರ್ತಕ್ಕಂಥ ಉದಾಹರಣೆಗಳು ಇದೆ. ಮತ್ತೆ ಇನ್ನು ಕೆಲವರು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಏನಾದರೂ ಸ್ವಲ್ಪ ಎದೆನೋವು ಬಂದಂತ ಸಂದರ್ಭದಲ್ಲೂ ಅದು ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತ ಕಾಯಿಲೆ ಅಂತೇಳಿ ಗಾಬರಿಗೊಳಗಾಗ್ತಕ್ಕಂಥ ಚಾನ್ಸಸ್ಗಳು ಸಹ ಹೆಚ್ಚಾಗ್ತಾ ಇದೆ. ಯಾಕೆ ನೀವು ಹೋಗಿ ತಪಾಸಣೆ ಮಾಡಿದ್ರಿ? ಆತಂಕ ಉಂಟಾಗಿತ್ತಾ ಅಥವಾ ಎದೆನೋವು ಕಾಣಿಸ್ಕೊಂಡಿತ್ತಾ ಅಂತ? ಎದೆನೋವಲ್ಲ ಸರ್, ಇದು ಇವೆಲ್ಲ ಟಿವಿ ಮಾಧ್ಯಮಗಳ ನೋಡಿ ನಮಗೊಂಥರ ಗಾಬರಿ ಆಯಿತು. ನನಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿ ಸ್ವಲ್ಪ ಇದೇ ಚುರಿಸಿ ಹೋಗಿ ನಾನು ಇಸಿಜಿ ಮಾಡಿಸಿ ಮಳವಳ್ಳಿಯಲ್ಲಿ ಜೈದಾಗ ಹೋಗಿ ತೋರಿಸ್ಕೊಂಡು ಜೈದಲ್ಲಿ ಏನೂ ಇಲ್ಲ ಅಂತ ಬಂತು ರಿಸಲ್ಟ್. ಈಗ ಚೆನ್ನಾಗಿದ್ದೀನಿ ಸರ್. ನಿಮ್ಮೂರ್ ಪಕ್ಕದಲ್ಲೇ ಒಂದು ಇನ್ಸಿಡೆಂಟ್ ನಡೆದಿದೆ. ಜಮೀನ್ಗೆ ಹೋಗಿ ಬಂದಿದ್ರು ಪುಟ್ಟಸ್ವಾಮಿ ಅಂತ. ಅವರು ಬಿಸಿನೀರು ಕುಡಿತಾ ಇದ್ದಂತ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಳ್ತು. ಅವ್ರ ಆಸ್ಪತ್ರೆಗೆ ತರೋ ಅಷ್ಟರೊಳಗೆ ಅವ್ರು ಸಾವನ್ನಪ್ಪಿದ್ರು. ಈ ತರದ ಪ್ರಕರಣ ನೋಡಿದ್ರೆ ನಿಮ್ಗೇನ್ ಅನಿಸ್ತದೆ? ಇವತ್ತು ಇಡೀ ರಾಜ್ಯವೇ ಹೃದಯಾಘಾತ ಸಂಬಂಧಿತ ಹೊಂದುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜನರಲ್ಲಿ ತೀರಾ ಆತಂಕ ಆಗಿದೆ. ನಮ್ಮ ಆಡ್ಲಿ ಗ್ರಾಮ ಪಕ್ಕದ ಅಟುನಹಳ್ಳಿ ಗ್ರಾಮದ ವ್ಯಕ್ತಿ ಪುಟ್ಟಸ್ವಾಮಿ ಅಂತೇಳಿ ನನ್ನ ಸ್ನೇಹಿತರು ಕೂಡ ಅವರು ಗದ್ದೆ ಹತ್ರ ಹೋಗಿದ್ ಬಂದು ಬಿಸಿನೀರು ಮುಖ ಕೈ ಕಾಲು ತೊಳೆದು ಬಿಸಿನೀರು ಕುಡಿಯುವಂತ ಸಂದರ್ಭದಲ್ಲಿ ಅವರಿಗೆ ಚೆಸ್ಟ್ ಪೇನ್ ಬಂದೈತೆ. ಇಮಿಡಿಯೇಟ್ಲಿ ನಾವು ಮಧ್ಯದಾರಿ ಕರ್ಕೊಬತ್ತೀವಿ. ಗೌಡಗೆರೆ ಅನ್ನುವಂತ ನೇರದಲ್ಲಿ ಅವರು ತೀರ್ಕೊಳ್ತಾರೆ. ಇವತ್ತು ಏನಾಯ್ತಾ ಇದೆ ಅನ್ನುವಂಥದ್ದು ವ್ಯವಸ್ಥೆ ಗೊತ್ತಾಯ್ತಲ್ಲ. ಇದು ಸರ್ಕಾರ ತೀರಾ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಈ ಪ್ರತಿ ತಾಲೂಕು ಕೇಂದ್ರಗಳ ಹಾಸ್ಪಿಟಲ್ ಕೂಡ ಕಾರ್ಡಿಯಾಲಜಿಸ್ಟ್ ನೇಮಕ ಮಾಡುವಂತದ್ದು, ತುರ್ತು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತ ತುರ್ತು ವಿಭಾಗ ತೆರೆಯುವಂತದ್ದು, ಮತ್ತೆ ನುರಿತ ಡಾಕ್ಟರ್ಗಳನ್ನ ತರುವಂತದ್ದು, ಮತ್ತೆ TMT ಮಾಡಿಸುವಂತದ್ದು, ಎಕೋ ಸ್ಕ್ಯಾನ್ ಮಾಡುವಂತದ್ದು ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ಜರೂರಾಗಿ ಜರುಗಬೇಕು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಮಸ್ಕಾರ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಜಿಲ್ಲಾ ವರದಿಗಾರರು ಈ ಹೊತ್ತಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಮಂಡ್ಯದಲ್ಲಿ ಹೃದಯಾಘಾತದ ಆತಂಕ ಹೆಚ್ಚಾಗಿದೆ. 5 ಜನ ಮಂಡ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹೀಗಾಗಿ ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆಗೆ ಜನ ಈಗ ಹೃದಯಾಘಾತದ ಆತಂಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ನೇರ ವರದಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಹೃದಯಾಘಾತ ಅನ್ನೋ ಶಬ್ದ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಮಂಡ್ಯದಲ್ಲೂ ಕೂಡ ಸರಣಿ ಸಾವಾಗ್ತಾ ಇದೆ. ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ಕಳೆದೊಂದು ವಾರದಲ್ಲಿ 5 ಮಂದಿ ಮೃತಪಟ್ಟಿದ್ದಾರೆ. 1 ತಿಂಗಳ ಅವಧಿಯಲ್ಲಿ 10 ಮಂದಿ ಬಲಿಯಾಗಿದ್ದಾರೆ. ಹೀಗಾಗಿ ಸಹಜವಾಗಿ ಮಳವಳ್ಳಿಯ ಜನರಿಗೆ ಆತಂಕ ಹೆಚ್ಚು ಆಗಿರುವಂತದ್ದು. ಇನ್ನು ಮಳವಳ್ಳಿಯ ತಾಲೂಕು ಆಸ್ಪತ್ರೆ ಬಳಿ ಬಂದಿದ್ದೀನಿ. ಇಲ್ಲೂ ಕೂಡ ಒಬ್ಬರು ಮಹಿಳೆ ಎದೆನೋವು ಅಂತ ಬಂದಿದ್ದಾರೆ. ಜೊತೆಗೆ ಅವರು ಇಸಿಜಿ ಮಾಡಿಸ್ಕೊಳ್ಳಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಏನಾಗಿದೆ? ಏನ್ ಎದೆನೋವಾ? ಸರ್, ಎದೆನೋವಿದೆ. 3 ದಿವಸದಿಂದ ಸ್ವಲ್ಪ ನೋವು ಕಾಡ್ತಾ ಇದೆ. ಇವಾಗ ಇಸಿಜಿ ಮಾಡ್ಸೋಣ ಅಂತ ಬಂದಿದ್ದೀವಿ. ಎಲ್ಲ ಕಡೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಳವಳ್ಳಿಲೂ ಕೂಡ ಸಾವನ್ನಪ್ಪರ ಸಂಖ್ಯೆ ಹೆಚ್ಚಾಗಿದೆ. ಆಗ ಆತಂಕ ಶುರುವಾಗಿದೆ ಅಂತ. ಹೌದು ಸರ್, ಭಯ ಆಗಿದೆ. ಈಗೆಲ್ಲ ಆಯ್ತಿರೋದು ನೋಡ್ರಿ. ಇಸಿಜಿ ಮಾಡಿಸ್ಲೇಬೇಕು. ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ ಇದು. ಎದೆನೋವು ಬಂದದ್ಕೆಲ್ಲ ಬರಬೇಕು, ತೋರ್ಸ್ಕೋಬೇಕು. ಸರ್,
ಕೆಲವರಿಗೆ ಆ ರೀತಿಯಾದಂತಹ ನೇರ ಸಿಂಪ್ಟಮ್ಸ್ ಇರತಕ್ಕಂತ ಉದಾಹರಣೆಗಳು ಇದೆ. ಮತ್ತಷ್ಟು ಏನಾಗಿದೆ ಅಂತ ಹೇಳಿದ್ರೆ ಇನ್ನು ಕೆಲವರಿಗೆ ಇದರಿಂದ ಯಾವಾಗ ಈ ಮಾಧ್ಯಮಗಳ ಮುಖಾಂತರವಾಗಿ ಈ ತರ ಸುದ್ದಿಗಳು ಹೆಚ್ಚಾಗಿ ಪ್ರಚಲಿತಕ್ಕೆ ಬಂದ ನಂತರದಲ್ಲಿ ಸ್ವಲ್ಪ ಅವ್ರಿಗೆ ಸೈಕಾಲಜಿ ಪ್ರಾಬ್ಲಮ್ ಇಂದಲೂ ನ್ಯಾಚುರಲ್ ಆಗಿ ಅವ್ರಿಗೆ ಗಾಬರಿ ಉಂಟಾಗಿರ್ತಕ್ಕಂಥ ಉದಾಹರಣೆಗಳು ಇದೆ. ಮತ್ತೆ ಇನ್ನು ಕೆಲವರು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಏನಾದರೂ ಸ್ವಲ್ಪ ಎದೆನೋವು ಬಂದಂತ ಸಂದರ್ಭದಲ್ಲೂ ಅದು ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತ ಕಾಯಿಲೆ ಅಂತೇಳಿ ಗಾಬರಿಗೊಳಗಾಗ್ತಕ್ಕಂಥ ಚಾನ್ಸಸ್ಗಳು ಸಹ ಹೆಚ್ಚಾಗ್ತಾ ಇದೆ. ಯಾಕೆ ನೀವು ಹೋಗಿ ತಪಾಸಣೆ ಮಾಡಿದ್ರೆ ಆತಂಕ ಉಂಟಾಗಿತ್ತಾ ಅಥವಾ ಎದೆನೋವು ಕಾಣಿಸ್ಕೊಂಡಿತ್ತಾ ಅಂತ? ಎದೆನೋವೆಲ್ಲ ಸಹ ಇದು ಇವೆಲ್ಲ ಟಿವಿ ಮಾಧ್ಯಮಗಳ ನೋಡಿ ನಮಗೂ ಒಂಥರ ಗಾಬರಿ ಆಯಿತು. ನನಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿ ಸ್ವಲ್ಪ ಇದೇ ಚುರುಸು ಹೋಗಿ ನಾನು ECG ಮಾಡಿಸಿ ಮಳವಳ್ಳಿಯಲ್ಲಿ ಜೈದಾಗ ಹೋಗಿ ತೋರಿಸ್ಕೊಂಡು ಜೈದಲ್ಲಿ ಏನೂ ಇಲ್ಲ ಅಂತ ಬಂತು ರಿಸಲ್ಟ್. ಈಗ ಚೆನ್ನಾಗಿದ್ದೀನಿ ಸರ್. ನಿಮ್ಮೂರ್ ಪಕ್ಕದಲ್ಲೇ ಒಂದು ಇನ್ಸಿಡೆಂಟ್ ನಡೆದಿದೆ. ಜಮೀನ್ಗೆ ಹೋಗಿದ್ ಬಂದಿದ್ರು ಪುಟ್ಟಸ್ವಾಮಿ ಅಂತ. ಅವರು ಬಿಸಿನೀರು ಕುಡಿತಾ ಇದ್ದಂತ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಳ್ತು. ಅವ್ರು ಆಸ್ಪತ್ರೆಗೆ ತರೋ ಅಷ್ಟರೊಳಗೆ ಅವ್ರು ಸಾವನ್ನಪ್ಪಿದ್ರು. ಈ ತರದ ಪ್ರಕರಣ ನೋಡಿದ್ರೆ ನಿಮ್ಗೇನ್ ಅನಿಸ್ತದೆ? ಇವತ್ತು ಇಡೀ ರಾಜ್ಯವೇ ಹೃದಯಾಘಾತ ಸಂಬಂಧಿತ ಹೊಂದುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜನರಲ್ಲಿ ತೀರಾ ಆತಂಕ ಆಗಿದೆ. ನಮ್ಮ ಆಡ್ಲಿ ಗ್ರಾಮ ಪಕ್ಕದ ಅಟುನಹಳ್ಳಿ ಗ್ರಾಮದ ವ್ಯಕ್ತಿ ಪುಟ್ಟಸ್ವಾಮಿ ಅಂತೇಳಿ ನನ್ನ ಸ್ನೇಹಿತರು ಕೂಡ ಅವರು ಗದ್ದೆ ಹತ್ರ ಹೋಗಿದ್ ಬಂದು ಬಿಸಿನೀರು ಮುಖ ಕೈಕಾಲು ತೊಳೆದು ಬಿಸಿನೀರು ಕುಡಿಯುವಂತ ಸಂದರ್ಭದಲ್ಲಿ ಅವರಿಗೆ ಚೆಸ್ಟ್ ಪೇನ್ ಬಂದೈತೆ. ಇಮಿಡಿಯೇಟ್ಲಿ ನಾವು ಮಧ್ಯದಾರಿ ಕರ್ಕೊಬರ್ತೀವಿ ಗೌಡಗೆರೆ ಅನ್ನುವಂತ ನೇರದಲ್ಲಿ ಅವರು ತೀರ್ಕೊಳ್ತಾರೆ. ಇವತ್ತು ಏನಾಯ್ತಾ ಇದೆ ಅನ್ನುವಂಥದ್ದು ವ್ಯವಸ್ಥೆ ಗೊತ್ತಾಯ್ತಲ್ಲ. ಇದು ಸರ್ಕಾರ ತೀರಾ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಈ ಪ್ರತಿ ತಾಲೂಕು ಕೇಂದ್ರಗಳ ಹಾಸ್ಪಿಟಲ್ ಕೂಡ ಕಾರ್ಡಿಯಾಲಜಿಸ್ಟ್ ನೇಮಕ ಮಾಡುವಂತದ್ದು, ತುರ್ತು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತ ತುರ್ತು ವಿಭಾಗ ತೆರೆಯುವಂತದ್ದು, ಮತ್ತೆ ನುರಿತ ಡಾಕ್ಟರ್ಗಳನ್ನ ತರುವಂತದ್ದು, ಮತ್ತೆ TMT ಮಾಡಿಸುವಂತದ್ದು, ಎಕೋ ಸ್ಕ್ಯಾನ್ ಮಾಡುವಂತದ್ದು ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ಜರೂರಾಗಿ ಜರುಗಬೇಕು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಜಿಲ್ಲಾ ವರದಿಗಾರರು ಈ ಹೊತ್ತಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಮಂಡ್ಯದಲ್ಲಿ ಹೃದಯಾಘಾತದ ಆತಂಕ ಹೆಚ್ಚಾಗಿದೆ. 5 ಜನ ಮಂಡ್ಯದಲ್ಲಿ ಇಲ್ಲಿಯವರೆಗೂ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹೀಗಾಗಿ ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆಗೆ ಜನ ಈಗ ಹೃದಯಾಘಾತದ ಆತಂಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ನೇರ ವರದಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಹೃದಯಾಘಾತ ಅನ್ನೋ ಶಬ್ದ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಹೃದಯಾಘಾತಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಮಂಡ್ಯದಲ್ಲೂ ಕೂಡ ಸರಣಿ ಸಾವಾಗ್ತಾ ಇದೆ. ಮಂಡ್ಯದ ಮಳವಳ್ಳಿ ತಾಲೂಕಿನಲ್ಲಿ ಕಳೆದೊಂದು ವಾರದಲ್ಲಿ 5 ಮಂದಿ ಮೃತಪಟ್ಟಿದ್ದಾರೆ. 1 ತಿಂಗಳ ಅವಧಿಯಲ್ಲಿ 10 ಮಂದಿ ಬಲಿಯಾಗಿದ್ದಾರೆ. ಹೀಗಾಗಿ ಸಹಜವಾಗಿ ಮಳವಳ್ಳಿಯ ಜನರಿಗೆ ಆತಂಕ ಹೆಚ್ಚು ಆಗಿರುವಂತದ್ದು. ಇನ್ನು ಮಳವಳ್ಳಿಯ ತಾಲೂಕು ಆಸ್ಪತ್ರೆ ಬಳಿ ಬಂದಿದ್ದೀನಿ. ಇಲ್ಲೂ ಕೂಡ ಒಬ್ಬರು ಮಹಿಳೆ ಎದೆನೋವು ಅಂತ ಬಂದಿದ್ದಾರೆ. ಜೊತೆಗೆ ಅವರು ECG ಮಾಡಿಸ್ಕೊಳ್ಳಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಏನಾಗಿದೆ? ಏನ್ ಎದೆನೋವಾ? ಸರ್, ಎದೆನೋವಿದೆ. 3 ದಿವಸದಿಂದ ಸ್ವಲ್ಪ ನೋವು ಕಾಣ್ತಾ ಇದೆ. ಇವಾಗ ECG ಮಾಡ್ಸೋಣ ಅಂತ ಬಂದಿದ್ದೀವಿ. ಎಲ್ಲ ಕಡೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಳವಳ್ಳಿಯಲ್ಲೂ ಕೂಡ ಸಾವನ್ನಪ್ಪವ್ರ ಸಂಖ್ಯೆ ಹೆಚ್ಚಾಗಿದೆ. ಆಗ ಆತಂಕ ಶುರುವಾಗಿದೆ ಅಂತ. ಹೌದು ಸರ್, ಭಯ ಆಗಿದೆ. ಈಗೆಲ್ಲ ಆಯ್ತಿರೋದು ನೋಡ್ರಿ, ECG ಮಾಡಿಸ್ಲೇಬೇಕು. ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ ಇದು. ಎದೆನೋವು ಬಂದದ್ಕೆಲ್ಲ ಬರಬೇಕು, ತೋರ್ಸ್ಕೋಬೇಕು. ಸರ್, ಕೆಲವರಿಗೆ ಆ ರೀತಿಯಾದಂತಹ ನೇರ ಸಿಂಪ್ಟಮ್ಸ್ ಇರತಕ್ಕಂಥ ಉದಾಹರಣೆಗಳು ಇದೆ. ಮತ್ತಷ್ಟು ಏನಾಗಿದೆ ಅಂತ ಹೇಳಿದ್ರೆ ಇನ್ನು ಕೆಲವರಿಗೆ ಇದರಿಂದ ಯಾವಾಗ ಈ ಮಾಧ್ಯಮಗಳ ಮುಖಾಂತರವಾಗಿ ಈ ತರ ಸುದ್ದಿಗಳು ಹೆಚ್ಚಾಗಿ ಪ್ರಚಲಿತಕ್ಕೆ ಬಂದ ನಂತರದಲ್ಲಿ ಸ್ವಲ್ಪ ಅವ್ರಿಗೆ ಸೈಕಾಲಜಿ ಪ್ರಾಬ್ಲಮ್ ಇಂದಲೂ ನ್ಯಾಚುರಲ್ ಆಗಿ ಅವ್ರಿಗೆ ಗಾಬರಿ ಉಂಟಾಗಿರ್ತಕ್ಕಂಥ ಉದಾಹರಣೆಗಳು ಇದೆ. ಮತ್ತೆ ಇನ್ನು ಕೆಲವರು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಏನಾದರೂ ಸ್ವಲ್ಪ ಎದೆನೋವು ಬಂದಂತ ಸಂದರ್ಭದಲ್ಲೂ ಅದು ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟಂತ ಕಾಯಿಲೆ ಅಂತೇಳಿ ಗಾಬರಿಗೊಳಗಾಗ್ತಕ್ಕಂಥ ಚಾನ್ಸಸ್ಗಳು ಸಹ ಹೆಚ್ಚಾಗ್ತಾ ಇದೆ. ಯಾಕೆ ನೀವು ಹೋಗಿ ತಪಾಸಣೆ ಮಾಡಿದ್ರೆ ಆತಂಕ ಉಂಟಾಗಿತ್ತಾ ಅಥವಾ ಎದೆನೋವು ಕಾಣಿಸ್ಕೊಂಡಿತ್ತಾ ಅಂತ? ಎದೆನೋವೆಲ್ಲ ಸಹ ಇದು ಇವೆಲ್ಲ ಟಿವಿ ಮಾಧ್ಯಮಗಳ ನೋಡಿ ನಮಗೂ ಒಂಥರ ಗಾಬರಿ ಆಯಿತು. ನನಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿ ಸ್ವಲ್ಪ ಇದೇ ಚುರುಸು ಹೋಗಿ ನಾನು ECG ಮಾಡಿಸಿ ಮಳವಳ್ಳಿಯಲ್ಲಿ ಜೈದಾಗ ಹೋಗಿ ತೋರಿಸ್ಕೊಂಡು ಜೈದಲ್ಲಿ ಏನೂ ಇಲ್ಲ ಅಂತ ಬಂತು ರಿಸಲ್ಟ್. ಈಗ ಚೆನ್ನಾಗಿದ್ದೀನಿ ಸರ್. ನಿಮ್ಮೂರ್ ಪಕ್ಕದಲ್ಲೇ ಒಂದು ಇನ್ಸಿಡೆಂಟ್ ನಡೆದಿದೆ. ಜಮೀನ್ಗೆ ಹೋಗಿದ್ ಬಂದಿದ್ರು ಪುಟ್ಟಸ್ವಾಮಿ ಅಂತ. ಅವರು ಬಿಸಿನೀರು ಕುಡಿತಾ ಇದ್ದಂತ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಳ್ತು. ಅವ್ರು ಆಸ್ಪತ್ರೆಗೆ ತರೋ ಅಷ್ಟರೊಳಗೆ ಅವ್ರು ಸಾವನ್ನಪ್ಪಿದ್ರು. ಈ ತರದ ಪ್ರಕರಣ ನೋಡಿದ್ರೆ ನಿಮ್ಗೇನ್ ಅನಿಸ್ತದೆ? ಇವತ್ತು ಇಡೀ ರಾಜ್ಯವೇ ಹೃದಯಾಘಾತ ಸಂಬಂಧಿತ ಹೊಂದುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಜನರಲ್ಲಿ ತೀರಾ ಆತಂಕ ಆಗಿದೆ. ನಮ್ಮ ಆಡ್ಲಿ ಗ್ರಾಮ ಪಕ್ಕದ ಅಟುನಹಳ್ಳಿ ಗ್ರಾಮದ ವ್ಯಕ್ತಿ ಪುಟ್ಟಸ್ವಾಮಿ ಅಂತೇಳಿ ನನ್ನ ಸ್ನೇಹಿತರು ಕೂಡ ಅವರು ಗದ್ದೆ ಹತ್ರ ಹೋಗಿದ್ ಬಂದು
ಬಿಸಿನೀರು ಮುಖ ಕೈ ಕಾಲು ತೊಳೆದು ಬಿಸಿನೀರು ಕುಡಿಯುವಂತ ಸಂದರ್ಭದಲ್ಲಿ ಅವ್ರಿಗೆ ಚೆಸ್ಟ್ ಪೇನ್ ಬಂದೈತೆ. ಇಮಿಡಿಯೇಟ್ಲಿ ನಾವು ಮಧ್ಯದಾರಿ ಕರ್ಕೊಬತ್ತೀವಿ. ಗೌಡಗೆರೆ ಅನ್ನುವಂತ ನೇರದಲ್ಲಿ ಅವರು ತೀರ್ಕೊಳ್ತಾರೆ. ಇವತ್ತು ಏನಾಯ್ತಾ ಇದೆ ಅನ್ನುವಂಥದ್ದು ವ್ಯವಸ್ಥೆ ಗೊತ್ತಾಯ್ತಲ್ಲ. ಇದು ಸರ್ಕಾರ ತೀರಾ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಈ ಪ್ರತಿ ತಾಲೂಕು ಕೇಂದ್ರಗಳ ಹಾಸ್ಪಿಟಲ್ ಕೂಡ ಕಾರ್ಡಿಯಾಲಜಿಸ್ಟ್ ನೇಮಕ ಮಾಡುವಂತದ್ದು, ತುರ್ತು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತ ತುರ್ತು ವಿಭಾಗ ತೆರೆಯುವಂತದ್ದು, ಮತ್ತೆ ನುರಿತ ಡಾಕ್ಟರ್ಗಳನ್ನ ತರುವಂತದ್ದು, ಮತ್ತೆ TMT ಮಾಡಿಸುವಂತದ್ದು, ಎಕೋ ಸ್ಕ್ಯಾನ್ ಮಾಡುವಂತದ್ದು ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ಜರೂರಾಗಿ ಜರುಗಬೇಕು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅವರು ತಜ್ಞರ ತನಿಖಾ ತಂಡದ ಜೊತೆ ಒಂದಿಷ್ಟು ಚರ್ಚೆಯನ್ನ ನಡೆಸ್ತಾರೆ. ನಂತರ ಅಂತಿಮವಾಗಿ ಹಾಸನ ಸರಣಿ ಹೃದಯಾಘಾತಕ್ಕೆ ಪ್ರಮುಖವಾದಂತಹ ಕಾರಣ ಏನಾಯ್ತು ಅನ್ನೋದನ್ನ ವಿಚಾರವನ್ನ ಹೇಳಲಿಕ್ಕಿದ್ದಾರೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ.